ಸಿಂಪಲ್ ಆಗಿ ಇಂಗ್ಲಿಷ್ ಕಲಿಯೋಣ ವಿತ್ ಶಾಲೆ ಮನೆ ಪಾಠ. ಸಿಂಪಲ್ ಡೈಲಿ ಸೆಂಟೆನ್ಸ್ ನ ಡೇ 1 ಸ್ಟಾರ್ಟ್ ಮಾಡುವ. ಮೊದಲನೇ ವಾಕ್ಯ, ಕ್ಯಾನ್ ಯು ಹೆಲ್ಪ್ ಮೀ? ನೀವು ನನಗೆ ಸಹಾಯ ಮಾಡಬಹುದೇ? ವಾಟ್ ಡು ಯು ವಾಂಟ್? ನಿಮಗೆ ಏನು ಬೇಕು? ರಿಪೀಟ್ ಮಾಡಿ ನೀವು ಕೂಡ. ವೆನ್ ವಿಲ್ ಯು ಕಮ್? ನೀವು ಯಾವಾಗ ಬರುತ್ತೀರಿ? ವೈ ಆರ್ ಯು ಲೇಟ್? ನೀವು ಏಕೆ ತಡವಾಗಿ ಬಂದಿದ್ದೀರಿ? ಗಿವ್ ಮೀ ಸಮ್ ಟೈಮ್. ನನಗೆ ಸ್ವಲ್ಪ ಸಮಯ ಕೊಡಿ. ಐ ಆಮ್ ಕಮಿಂಗ್ ನಾವ್. ನಾನು ಈಗ ಬರುತ್ತಿದ್ದೇನೆ. ಲೆಟ್ ಮಿ ಥಿಂಕ್. ನನಗೆ ಯೋಚಿಸಲು ಬಿಡಿ. ಐ ಆಮ್ ಆನ್ ದ ವೇ. ನಾನು ದಾರಿಯಲ್ಲಿ ಬರುತ್ತಿದ್ದೇನೆ. ಡೋಂಟ್ ವರಿ ಅಬೌಟ್ ಇಟ್. ಅದರ ಬಗ್ಗೆ ಚಿಂತಿಸಬೇಡಿ. ಐ ವಿಲ್ ಬಿ ಬ್ಯಾಕ್ ಸೂನ್. ನಾನು ಬೇಗನೆ ಹಿಂತಿರುಗುತ್ತೇನೆ. ಐ ಫರ್ಗಟ್ ಅಬೌಟ್ ಇಟ್. ನಾನು ಅದನ್ನು ಮರೆತಿದ್ದೆ. ಪ್ಲೀಸ್ ಸಿಟ್ ಹಿಯರ್. ದಯವಿಟ್ಟು ಇಲ್ಲಿ ಕುಳಿತುಕೊಳ್ಳಿ. ಐ ಆಮ್ ಫೀಲಿಂಗ್ ಬೆಟರ್ ನಾವ್. ಅಂದ್ರೆ ನನಗೆ ಈಗ ಸ್ವಲ್ಪ ಚೆನ್ನಾಗಿದೆ. ಟೇಕ್ ಯುವರ್ ಟೈಮ್. ನಿಮ್ಮ ಸಮಯ ತೆಗೆದುಕೊಳ್ಳಿ. ಐ ವಿಲ್ ಲೆಟ್ ಯು ನೋ. ನಾನು ನಿಮಗೆ ತಿಳಿಸುತ್ತೇನೆ. ಐ ನೀಡ್ ಸಮ್ ಹೆಲ್ಪ್. ನನಗೆ ಸ್ವಲ್ಪ ಸಹಾಯ ಬೇಕು. ಐ ಹ್ಯಾವ್ ಅನ್ ಐಡಿಯಾ. ನನಗೆ ಒಂದು ಆಲೋಚನೆ ಇದೆ. ಐ ಅಗ್ರಿ ವಿತ್ ಯು. ನಾನು ನಿಮ್ಮ ಮಾತನ್ನು ಒಪ್ಪುತ್ತೇನೆ. ಪ್ಲೀಸ್ ಗಿವ್ ಮೀ ಎ ಮಿನಿಟ್. ದಯವಿಟ್ಟು ಒಂದು ನಿಮಿಷ ಕೊಡಿ. ಐ ವಿಲ್ ಡೂ ಇಟ್ ಲೇಟರ್. ನಾನು ಅದನ್ನು ನಂತರ ಮಾಡುತ್ತೇನೆ. ಟರ್ನ್ ಆನ್ ದ ಲೈಟ್. ಲೈಟ್ ಆನ್ ಮಾಡಿ. ಟರ್ನ್ ಆಫ್ ದ ಫ್ಯಾನ್. ಫ್ಯಾನ್ ಆಫ್ ಮಾಡಿ. ನೆಕ್ಸ್ಟ್, ಐ ಆಮ್ ಬ್ಯುಸಿ. ಅಂದ್ರೆ ನಾನು ಬ್ಯುಸಿಯಾಗಿದ್ದೇನೆ. ಆರ್ ಯು ಓಕೆ? ನೀವು ಚೆನ್ನಾಗಿದ್ದೀರಾ? ಐ ಆಮ್ ಫೈನ್. ನಾನು ಚೆನ್ನಾಗಿದ್ದೇನೆ. ವಾಟ್ ಈಸ್ ಯುವರ್ ನೇಮ್? ನಿಮ್ಮ ಹೆಸರೇನು? ಮೈ ನೇಮ್ ಈಸ್. ನನ್ನ ಹೆಸರು. ನೈಸ್ ಟು ಮೀಟ್ ಯು. ನಿಮ್ಮನ್ನು ಭೇಟಿಯಾಗಿ ಸಂತೋಷವಾಯಿತು. ಹೌ ಮಚ್ ಇಸ್ ದಿಸ್? ಇದರ ಬೆಲೆ ಎಷ್ಟು? ಐ ವಾಂಟ್ ದಿಸ್. ನನಗೆ ಇದು ಬೇಕು. ಐ ಡೋಂಟ್ ವಾಂಟ್ ಇಟ್. ಇದು ನನಗೆ ಇದು ಬೇಡ. ಕಮ್ ವಿತ್ ಮೀ. ನನ್ನ ಜೊತೆ ಬನ್ನಿ. ಲೀವ್ ಮೀ ಅಲೋನ್. ನನ್ನನ್ನು ಏಕಾಂಗಿಯಾಗಿ ಬಿಡಿ. ವಾಟ್ ಹ್ಯಾಪನ್ಡ್? ಏನಾಯ್ತು? ನಥಿಂಗ್ ಹ್ಯಾಪನ್ಡ್. ಏನು ಆಗಿಲ್ಲ. ಐ ಫರ್ಗೊಟ್. ಅಂದ್ರೆ ನನಗೆ ಮರೆತು ಹೋಯಿತು. ಲೆಟ್ ಮಿ ಥಿಂಕ್. ನನಗೆ ಯೋಚಿಸಲು ಬಿಡಿ. ವಾಟ್ ಡಿಡ್ ಯು ಸೇ? ನೀವು ಏನು ಹೇಳಿದ್ರಿ? ವೇರ್ ಈಸ್ ದಿಸ್? ಇದು ಎಲ್ಲಿದೆ? ಐ ನೋ ಕನ್ನಡ. ನನಗೆ ಕನ್ನಡ ಗೊತ್ತು. ಲೆಟ್ ಮಿ ಟ್ರೈ. ನನಗೆ ಪ್ರಯತ್ನಿಸಲು ಬಿಡಿ. ಲೆಟ್ ಮಿ ಸ್ಪೀಕ್. ನನಗೆ ಮಾತನಾಡಲು ಬಿಡಿ. ಲೆಟ್ ಮಿ ಸಿ. ಹೇಗೆ? ನನಗೆ ನೋಡಲು ಬಿಡಿ. ಲೆಟ್ ಮಿ ಗೋ. ನನಗೆ ಹೋಗಲು ಬಿಡಿ. ಲೆಟ್ ಮಿ ಎಕ್ಸ್ಪ್ಲೇನ್. ನನಗೆ ವಿವರಿಸಲು ಬಿಡಿ. ಕಮ್ ವಿತ್ ಮೀ. ನನ್ನೊಂದಿಗೆ ಬನ್ನಿ ಅಥವಾ ನನ್ನೊಂದಿಗೆ ಬನ್ನಿ. ಲಿಸನ್ ಟು ಮೀ. ನನ್ನ ಮಾತು ಕೇಳಿ. ಟೆಲ್ ಮಿ ದ ಟ್ರೂತ್. ನನಗೆ ಸತ್ಯ ಹೇಳಿ.
ಸೊ ಇವತ್ತಿನ ಕ್ವಶನ್ ನೋಡುವ, ಅದನ್ನು ಮರೆತು ಬಿಡಿ ಇದನ್ನು ಇಂಗ್ಲಿಷ್ ನಲ್ಲಿ ಹೇಗೆ ಹೇಳ್ಬಹುದು ಅಂತ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.